ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯ ಮುಂದುವರಿತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಇದೀಗ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯ ಮುಂದುವರಿತಾ ಇದೆ. ಇಂದು ಕೂಡ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಕೂಡ ಚುರುಕುಗೊಳಿಸಿದೆ. ಶವವನ್ನ ಹೂತಿಟ್ಟಿರುವ ಸ್ಥಳಕ್ಕೆ ಎಸ್ಐಟಿ ತಂಡ ಇದೀಗ ಆಗಮಿಸಿದೆ. ಅನಾಮಿಕನನ್ನ ಕೂಡ ಕರೆದುಕೊಂಡು ಬಂದು ಸ್ಥಳವನ್ನ ಶೋಧ ಕಾರ್ಯಕ್ಕೆ ಇದೀಗ ಮುಂದಾಗಿರುವಂತದ್ದು. ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಅಂಡ್ ಎಫ್ಎಸ್ಎಲ್ ಟೀಮ್ ಇದೀಗ ಬಂದಿದ್ದಾರೆ. ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇರುವಂತದ್ದು. ಇಂದು ಕೂಡ ನಿನ್ನೆ ಒಂದು ಜಾಗವನ್ನ ಅಗೆಯಲಾಗಿತ್ತು, ಆದರೆ ಯಾವುದೇ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಹಾಗಾಗಿ ಇಂದು ಕೂಡ ಶೋಧ ಕಾರ್ಯವನ್ನ ಮುಂದುವರಿತಾ ಇರುವಂತದ್ದು. ಒಟ್ಟು 12 ಕಡೆ ಈಗಾಗಲೇ ಅನಾಮಿಕ ವ್ಯಕ್ತಿ ಮುಸುಕುದಾರಿ ತೋರಿಸಿರುವಂತಹ 13 ಜಾಗಗಳ ಪೈಕಿ ಒಂದು ಜಾಗವನ್ನ ಅಗೆಯಲಾಗಿದೆ. ಇನ್ನುಳಿದ 12 ಜಾಗಗಳನ್ನ ಇಂದು ಅಗೆಯಲಾಗುವಂಥದ್ದು. ತೋರಿಸಿದ ಹಾಗಾಗಿ ಅವುಗಳ ಎಲ್ಲ ಉತ್ಖನನ ಕಾರ್ಯ ಆಗುತ್ತೆ. ಅದಕ್ಕೂ ಮುನ್ನ ಈಗ ಪ್ರಾರಂಭದ ಸ್ಪಾಟ್ಗೆ ಹೋಗ್ತಾ ಇರುವುದು ಇದು ಸ್ಪಾಟ್ ನಂಬರ್ 1 ನೇತ್ರಾವತಿಯ ನದಿ ತಟದಲ್ಲಿರುವಂತಹ ಇದು ಸ್ಪಾಟ್ ನಂಬರ್ 1 ಪ್ರಕ್ರಿಯೆ ಆಗುತ್ತೆ. ಆನಂತರವಾಗಿ ಹಂತ ಹಂತವಾಗಿ ಆ ಉತ್ಖನನ ಈಗ ಕರ್ಕೊಂಡು ಬಂದಿರುವಂತದ್ದು ನೇರವಾಗಿ Suele, vem, aurigul. Bagaimana? Bah, melo baik kah? Slow. ಆತ ತೋರಿಸಿದ ಹಾಗಾಗಿ ಅವುಗಳ ಎಲ್ಲ ಉತ್ಖನನ ಕಾರ್ಯ ಆಗುತ್ತೆ. ಅದಕ್ಕೂ ಮುನ್ನ ಈಗ ಪ್ರಾರಂಭದ ಸ್ಪಾಟ್ಗೆ ಹೋಗ್ತಾ ಇರುವುದು ಇದು ಸ್ಪಾಟ್ ನಂಬರ್ 1 ನೇತ್ರಾವತಿಯ ನದಿ ತಟದಲ್ಲಿರುವಂತಹ ಇದು ಸ್ಪಾಟ್ ನಂಬರ್ 1 ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಆನಂತರವಾಗಿ ಹಂತ ಹಂತವಾಗಿ ಆ ಉತ್ಖನನ ಈಗ ಕರ್ಕೊಂಡು ಬಂದಿರುವಂತದ್ದು ನೇರವಾಗಿ Suele, vem, aurigul. Bagaimana? Bah, melo baik kah? ಈಗ ಕರ್ಕೊಂಡು ಬಂದಿರುವಂತದ್ದು ನೇರವಾಗಿ proper mobile live ಮೊಬೈಲ್ ಹೇಳ್ಬೇಡಿ സ്നാനഘട്ട സമയത്തെ വനമേഖലയോട് ചേർന്ന് ആ ഭാഗത്തുനിന്ന് തൊട്ടടുത്തുള്ള പാലത്തിന് സമീപത്തേക്കുള്ള പ്രദേശം proper mobile live
ಮೊಬೈಲ್ ಹೇಳ್ಬೇಡಿ ಅಣ್ಣ നേത്രാവതി പുഴയുടെ സമീപത്തുള്ള സ്നാനഘട്ടത്തിന് സമീപത്തെ വനമേഖലയോട് ചേർന്ന് ആ ഭാഗത്തു നിന്ന് തൊട്ടടുത്തുള്ള പാലത്തിന് സമീപത്തേക്കുള്ള പ്രദേശം proper of mobile live ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಉತ್ಖನನ ಶುರುವಾಗುತ್ತೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಾಡಿನಲ್ಲಿ ಮತ್ತೆ ಉತ್ಖನನ ಶುರುವಾಗುವಂಥದ್ದು. ಅರಣ್ಯದ ಒಳಭಾಗಕ್ಕೆ ಹಿಟಾಚಿ ಹೋಗುವುದು ಕಷ್ಟ ಸಾಧ್ಯ. ಹಾಗಾಗಿ ಹಿಟಾಚಿ ಬದಲು ಕಾರ್ಮಿಕರ ಬಳಕೆಗೆ ಎಸ್ಐಟಿ ತೀರ್ಮಾನವನ್ನ ಮಾಡಿದೆ. ಅಸ್ಥಿ ಪಂಜರಗಳಿಗೆ 2 ದಿನವೂ ಕೂಡ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಇದೀಗ ಮತ್ತೆ 2ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇರುವಂತದ್ದು. ಏಕಕಾಲಕ್ಕೆ 3 ಕಡೆಗಳಲ್ಲಿ ಅಗೆಯಲು ಎಸ್ಐಟಿಯಿಂದ ಮಹತ್ವದ ಚರ್ಚೆಯಾಗಿದೆ. ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2ನೇ ದಿನದ ಶೋಧ ಕಾರ್ಯ ಮುಂದುವರಿತಾ ಇರುವಂತದ್ದು. ಧರ್ಮಸ್ಥಳದ ಕಾಡಿನಲ್ಲಿ ಉತ್ಖನನ ಶುರುವಾಗುತ್ತೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಾಡಿನಲ್ಲಿ ಮತ್ತೆ ಉತ್ಖನನ ಶುರುವಾಗುವಂತದ್ದು. ಅರಣ್ಯದ ಒಳಭಾಗಕ್ಕೆ ಯಾವುದೇ ರೀತಿಯಾದಂತಹ ಹಿಟಾಚಿ ಹೋಗೋದು ಕಷ್ಟವಾಗಿದೆ. ಹಾಗಾಗಿ ಎಸ್ಐಟಿ ಕೆಲವೊಂದಷ್ಟು ಚರ್ಚೆಗಳನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹಿಟಾಚಿ ಬದಲಿಗೆ ಕಾರ್ಮಿಕರನ್ನ ಬಳಸಿಕೊಂಡು ಅಗೆಯಲು ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಅಸ್ಥಿ ಪಂಜರಗಳಿಗಾಗಿ 2ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಏಕಕಾಲಕ್ಕೆ ಇಂದು 3 ಕಡೆಗಳಲ್ಲಿ ಸ್ಥಳಗಳನ್ನ ಅಗೆಯಲು ಎಸ್ಐಟಿಯಿಂದ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ.